ಸಂಜೆ ಸುಮಾರು 6 ಗಂಟೆ ಬರ್ಮ್ಯಾನಟ್ಟಿ ಊರಲ್ಲಿ ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಇತರರು ಅಂತ ಹೇಳಿದ್ದಾರೆ, 10-15 ಮಂದಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕ್ರೂಸರ್ ಗಾಡಿ ಇತ್ತು. ಅದು ದೂರಲ್ಲಿ ಹೇಳಿದ್ದಾರೆ. ಎಲ್ಲ ಈಗ ತನಿಖೆಯಲ್ಲಿ ವಿಚಾರ ಹೊರಗಡೆ ಬರುತ್ತೆ. ಇವರ ಮಗ ಭೀಮಪ್ಪ ಅವ್ರ ಮಗ ಯಲ್ಲಪ್ಪ ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಗಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿದ್ದಾರೆ ಅವ್ರಿಗೆಲ್ಲರಿಗೂ ದಸ್ತಗಿರಿನೂ ಮಾಡ್ತೀವಿ. ಅದು ಎಲ್ಲ ನಾವು ತನಿಖೆಯಲ್ಲಿ ಬರುತ್ತೆ. ಈಗ ಟೂ ಅರ್ಲಿ, ಈಗ ಜಸ್ಟ್ 2 ನಿಮಿಷ ಮುಂಚೆ FIR ಆಗಿದೆ. ಎಲ್ಲ ಡೀಟೇಲ್ಸ್ ಆಮೇಲೆ ತನಿಖೆ ಮಾಡಿದ ಮೇಲೆ ನಾವು ಮಾತಾಡ್ತೀವಿ. ಇದು ಫಸ್ಟ್ ಈಗ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಇದು ಮಾರೇಹಾಳ್ ಲಿಮಿಟ್ಸ್ ಇದೆ. ಇದು ಇಲ್ಲ, ಇದು ತಕ್ಷಣವೇ FIR ಆಗಿದೆ. ದಸ್ತಗಿರಿ ಕೂಡ ನಾವು ಬೇಗನೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಈ ಥರ ಘಟನೆ ಆಗಬಾರ್ದು. ಆ ದಿಕ್ಕಿನಲ್ಲಿ ಕೂಡ ನಾವು ಕ್ರಮ ಜರುಗಿಸ್ತೀವಿ. ಇವರ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಇವರ ಮೇಲೆ 5 ರಿಂದ 10 ಲಕ್ಷದ ಬಾಂಡ್ ಅವರು ಕೂಡ ನಾವು ಮಾಡ್ತೀವಿ. ಅದು ಡೀಟೇಲ್ ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ. ಘಟನೆ ನಿನ್ನೆ ಆಗಿದೆ ಇದು ಹೊಡೆದಾಟ. ಅದು ಬಾಕಿ ಡೀಟೇಲ್ಸ್ ತನಿಖೆ ಆದಮೇಲೆ ಹೇಳ್ತೀನಿ. ನೋ ಐಡಿಯಾ, ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ. ಆ ಭಾಗದಲ್ಲಿ ಬಹುತೇಕ ಸಣ್ಣ ಪುಟ್ಟ ವಿಚಾರಕ್ಕೂ ಮನೆಗೆ ಹೋಗಿ ಅಟ್ಯಾಕ್ ಮಾಡಿ ಗಲಾಟೆಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. ಸೊ ಹಂಗಾಗಿ ಪೊಲೀಸ್ ಇನ್ನೊಂದಿಷ್ಟು ಬೀಟ್ಗಳು ಜಾಸ್ತಿ ಮಾಡೋದು. ಅವರು 112ಗೆ ಫೋನ್ ಮಾಡಿದ ತಕ್ಷಣ ನಮ್ಮವರಲ್ಲಿ ರೀಚ್ ಆಗಿದ್ದಾರೆ. ಅಲ್ಲಿವರೆಗೆ ಯಾರು ಇಲ್ಲಿ ಓಡೋಗಿದ್ರು. 112 ನಮ್ಮದು ಇಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಇದೆ. ಈ ಥರ ಯಾವುದೇ ತೊಂದರೆ ಇದ್ದಾಗ ತಕ್ಷಣವೇ ನಮಗೆ ಕರೆ ಮಾಡಿ. ನಮ್ಮದು ಆ್ಯಾವ್ರೇಜ್ ರೆಸ್ಪಾನ್ಸ್ ಟೈಮ್ 5 ಮಿನಿಟ್ ಟು 7 ಮಿನಿಟ್ ಇದೆ. ನಮ್ಮವರು ಇಮಿಡಿಯೇಟ್ಲಿ ರೀಚ್ ಆಗ್ತಾರೆ. ಹೌದು, ಸ್ವಲ್ಪ ಜಾಗ್ರಫಿಕಲಿ ಕೆಲವು ಜಾಗಗಳು ರಿಮೋಟ್ ಇರೋದ್ರಿಂದ ನಮ್ಮ ರೆಸ್ಪಾನ್ಸ್ ಟೈಮ್ ಸ್ವಲ್ಪ ಅಲ್ಲಿ ಡಿಲೇ ಆಗುತ್ತೆ. ಹೌದು, ಬೀಟ್ ಮಾಡ್ತೀವಿ. ನಮ್ಮ ಪೊಲೀಸ್ ಫ್ರೆಂಡ್ಸ್ ಐಡೆಂಟಿಫೈ ಮಾಡ್ತೀವಿ ಮತ್ತು ಇದರಲ್ಲಿ ಎಷ್ಟು ಹೆಚ್ಚಿನ ಕ್ರಮ ತಗೊಳ್ಳೋಕೆ ಆಗುತ್ತೆ ಅದರಿಂದ ಒಂದು ಉದಾಹರಣೆ ಸಿಗುತ್ತೆ. ಭಯ ಅದರಲ್ಲಿ ಕ್ರಿಮಿನಲ್ಸ್ ಮಾರಿಯಾಳು ಮತ್ತು ಕಾರ್ತಿಯಲ್ಲಿ 10-15 ವರ್ಷದಿಂದ ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ ಸರ್. ಅವರು ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಅಲ್ಲಿ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಾರ್ಗತಿನೋ ಅಥವಾ ಅಡ್ಜಸ್ಟ್ ಆಗಿ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಸೊ ಇಂಥ ಘಟನೆಗಳು ಮರುಕಳಿಸಕ್ಕೆ ಮತ್ತೆ ಇನ್ಸಿಡೆಂಟ್ ಆದಾಗೂ ಕೂಡ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಕ್ಕೆ ಆಗಿರಂಗಿಲ್ಲ. ಇದರಲ್ಲಿ ನಮ್ಮಿಂದ ಯಾವುದೇ ಲ್ಯಾಬ್ಸ್ ಇದ್ರೆ ನಾವು ಅದ್ರ ಬಗ್ಗೆ ಕೂಡ ವಿಚಾರ ನಮಗೆ ಸ್ಪೆಸಿಫಿಕ್ ಉದಾಹರಣೆ ಹೇಳಿದರೆ ನಮಗೆ ವಿಚಾರಣೆ ಮಾಡೋಕ್ಕೆ ಆಗುತ್ತೆ. ಒನ್ 112 ನಮಗೆ ಯಾವಾಗ ಕರೆ ಬರುತ್ತೆ ಅಲ್ಲಿ ಏನು ಸಿಗ್ನಲ್ದು ಸಮಸ್ಯೆ ಇದೆ. ಇವರು ಯಾವಾಗ ಕಾಲ್ ಮಾಡಿದರೆ ನಮ್ಮ ಗಾಡಿ ಯಾವಾಗ ರೀಚ್ ಆಗಿದೆ ಅದು ನಾವು ಚೆಕ್ ಮಾಡ್ತೀವಿ. ಕಾಲ್ದು ಟೈಮ್ ಮತ್ತು ಅರೈವಲ್ದು ಟೈಮ್ ನಾವು ಚೆಕ್ ಮಾಡ್ತೀವಿ. ಪ್ರತಿದಿನ ನಾನು ಬೆಳಿಗ್ಗೆ ಚೆಕ್ ಮಾಡ್ತೀನಿ. ಆ್ಯಾವ್ರೇಜ್ ಟೈಮ್ ನಮ್ಮದು ಎಷ್ಟು ಇದೆ. ಆ್ಯಾವ್ರೇಜ್ ಟೈಮ್
8-9 ನಿಮಿಷ ಮೇಲ್ಗಡೆ ಹೋಗಿಲ್ಲ. ಇದರಲ್ಲಿ ಕೂಡ ನಾವು ಚೆಕ್ ಮಾಡ್ತೀವಿ.